ಎಲ್ಲ ನಮಸ್ಕಾರ. ನಾನು ಸ್ಟಾರ್ ಆಫ್ ಶಿವಮೊಗ್ಗ ಪತ್ರಿಕೆ ಸಂಪಾದಕರು ಎಚ್.ಎಸ್. ವಿಶ್ವಪ್ರಸಾದ್. ನಾನು ನಿಮ್ಮೊಂದಿಗೆ ಇತ್ತೀಚೆಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಗಳ ಇರುವ ವಾಹನಕ್ಕೆ ಓರ್ವ ಕುಡಿದು ಅಮಲಿನಲ್ಲಿರುವಂಥ ಓರ್ವ ವ್ಯಕ್ತಿ ಹಿಂದಿನಿಂದ ಬಂದು ಆಕ್ಸಿಡೆಂಟ್ ಮಾಡ್ತಾನೆ ಅಂದರೆ ಇದು ಎಂಥ ವಿಪರ್ಯಾಸ ಇರಲಿ. ಪೊಲೀಸರಿಗೆ ರಕ್ಷಣೆ ಇಲ್ಲ ಅಂದರೆ ಜನಸಾಮಾನ್ಯರಿಗೆ ರಕ್ಷಣೆ ಸಿಗುತ್ತಾ ಅನ್ನೋದು. ಪೊಲೀಸರ ಮೇಲೆ ಭಯ ಇಲ್ಲ. ಹೀಗೆ ಇವರಕ್ಕೆ ಬರ್ತೀನಿ. ಈಗ ನೋಡಿ, ರಾತ್ರಿ ಗಸ್ತಿನಲ್ಲಿದ್ದಂಥ 2 ಗಂಟೆಯ ಗಸ್ತಿನಲ್ಲಿದ್ದಂಥ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಜೀಪ್ ಚಾಲಕರು ಮತ್ತು ಪೊಲೀಸ್ ಕಾನ್ಸ್ಟೇಬಲರೊಬ್ಬರು ಅಲ್ಲಿ ತಾಲೂಕಿನ ಮಟ್ಟದಲ್ಲಿ, ಅಂದರೆ ಕೋಬಳಿ ಗ್ರಾಮದ ಮಟ್ಟದಲ್ಲಿ ಊರೆಲ್ಲ ಸುತ್ತಾಡಿ ಠಾಣೆಗೆ ಬರೋ ಸಂದರ್ಭದಲ್ಲಿ ಒಬ್ಬ ಈಕೋ ಸ್ಪೋರ್ಟ್ಸ್ ಕೆಂಪು ಕಾರಲ್ಲಿ ಕುಡಿದು ಫಸ್ಟೇ ಪಾನಮತ್ತನಾಗಿದ್ದಾನೆ. ಮತ್ತೆ ಕುಡಿತಾ ಕೂತವನಿಗೆ ಇವರು ಜೋರು ಮಾಡ್ತಾರೆ, ಮನೆಗೆ ಹೋಗಪ್ಪ ಅಂತ. ಕಾನೂನು ಸುವ್ಯವಸ್ಥೆಯಲ್ಲಿ ಕಾನೂನು ಪರಿಪಾಲಕರಾದವರು ಕಾನೂನು ರಕ್ಷಣೆ ಕೊಡುವ ಹಿತದೃಷ್ಟಿಯಿಂದ ಪೊಲೀಸರು ಹೇಳದೆ ತಪ್ಪ. ಹಾಗಾದರೆ ನೋಡಿ ಏನಾಗುತ್ತೆ ಅಂದರೆ, ಇವರು ಜೀಪ್ ಮುಂದೆ ಬರುತ್ತೆ. ಜೀಪ್ ಮುಂದೆ ಬಂದು 2 ಕಿಲೋಮೀಟರ್ ದಾಟುತ್ತೆ. 2 ಕಿಲೋಮೀಟರಲ್ಲಿ ಈಕೋ ಸ್ಪೋರ್ಟ್ಸಲ್ಲಿ ಫಾಸ್ಟಾಗಿ ಬರ್ತಾನೆ. ಫಾಸ್ಟಾಗಿ ಬಂದು ವೆಹಿಕಲ್ ಕಾಣತ್ತಿಗೆ ಮೀಡಿಯಮ್ ಸ್ಲೋಗೆ ತಗೊಳ್ತಾನೆ. ಮೀಡಿಯಮ್ ಸ್ಲೋಗೆ ತಗೊಂಡು ಈಕೋ ಸ್ಪೋರ್ಟ್ಸ್ ಕಾರನ್ನು ಜೀಪಿಗೆ ಗುದ್ದಾನೆ. ಆ ಗುದ್ದಿದ ರಭಸಕ್ಕೆ ಜೀಪ್ ಹೋಗಿ ವಾಹನ ಚಾಲಕರ, ಅಂದರೆ ಪೊಲೀಸ್ ವಾಹನ ಚಾಲಕರ ನಿಯಂತ್ರಣ ತಪ್ಪಿ ಒಂದು ಮರಕ್ಕೆ ಡಿಕ್ಕಿ ಹೊಡಿತಾರೆ. ಆದರೆ ಇವರು ಚಿಕಿತ್ಸೆಯನ್ನು ತಗೊಳ್ತಾರೆ, ಹೌದು ಪೊಲೀಸರು. ಆದರೆ ಆತನ ಮೇಲೆ FIR ಆಗಲ್ಲ. ಯಾವ ರಾಜಕಾರಣಿ ಪ್ರಭಾವ ಇರ್ಬೋದು, ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಅಂಥ ಮಾನಸಿಕ ಒತ್ತಡ ಯಾವುದು ಇರ್ಬೋದು, ಯಾರಿಂದ ಫೋನ್ ಬಂದಿದೆ, ಆ ಜೀಪನ್ನು ಟಾಪಲ್ಲಿ ಹಾಕಿ ಮುಚ್ಚೋ ಅಂಥ ಕೆಲಸ ಯಾಕೆ ಮಾಡಿದ್ರು, ಅದು ಯಾರದು, ಯಾವ ರಾಜಕಾರಣಿ ಪ್ರಭಾವ ಇರ್ಬೋದು, ಯಾರ ಫೋನ್ ಕರೆ ಇರ್ಬೋದು. ಒಬ್ಬ ಆಟೋ ಚಾಲಕನ ಮಗ ಓರ್ವ ಕುಡಿದು ಪಾನಮತ್ತನಾಗಿ ಪೊಲೀಸ್ ಇಲಾಖೆ ಜೀಪಿಗೆ ಪೊಲೀಸ್ ಸಿಬ್ಬಂದಿಗಳನ್ನು ಪರಿಗಣನೆ ತಗೊಳ್ಳದೆ ಗುದ್ದಾನೆ. ಆದರೆ ಅತಿ ಕುಡಿದು ಪಾನಮತ್ತನಾಗಿ ಅವನ ಮೆದುಳು ನಿಷ್ಕ್ರಿಯಗೊಂಡಿರಲ್ಲ. ಆದರೆ ಅಲ್ಲಿ ಆಕ್ಸಿಡೆಂಟ್ ಮಾಡ್ತಾನಲ್ಲ, ಆಕ್ಸಿಡೆಂಟ್ ಮಾಡಿದ ಇದರಲ್ಲಿ ಪೊಲೀಸರಿಗೂ ಕೂಡ ಪಾಪ ಸಣ್ಣ ಪುಟ್ಟ ಅಲ್ಲ, ಒಂದು ಇದು ಪೆಟ್ಟು ಬಿದ್ದಿರ್ತದೆ. ಆದರೆ ಅದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಜಾಸ್ತಿನೇ ಪೆಟ್ಟು ಬಿದ್ದಿರ್ತದೆ. ಆದರೂ ಕೂಡ ಸಬ್ ಇನ್ಸ್ಪೆಕ್ಟರ್ ಇದನ್ನೆಲ್ಲ ಸಹಿಸಿಕೊಂಡು ಆತನ ಮೇಲೆ ಕಾನೂನಿಗೆ ಅಡ್ಡಿಪಡಿಸಿದ ವಿಚಾರದಲ್ಲಿ, ಕಾನೂನು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ವಿಚಾರದಲ್ಲಿ ಹಿನ್ನೆಲೆಯಲ್ಲಿ ಆತನ ಮೇಲೆ ಯಾಕೆ FIR ಮಾಡಲ್ಲ ಸಾಹೇಬ್ರೇ? ಇದೇ ಶುಕ್ರವಾರದ ಸಂಚಿಕೆಯಲ್ಲಿ ಏನಕ್ಕಾಗಿ ಮಾಡಿಲ್ಲ ಅನ್ನೋದು ಸವಿವರವಾಗಿ ನಾನು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಈ ವಿಷಯವನ್ನು ನೀಡ್ತೀನಿ. ಧನ್ಯವಾದಗಳು.